ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೆಲ್ದಿ ಆಗಿರೋ ಅಂಥದ್ದು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ರೆಸಿಪಿ ಅಂದರೆ ಮಿಲೆಟ್ಸ್ದು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಲ್ಲ ಥರದ್ದು ಮಿಲೆಟ್ಸ್ದು ನವಣೆ ಇರ್ಬೋದು, ಆರ್ಕ ಇರ್ಬೋದು, ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ಬಿಸಿಬೇಳೆ ಬಾತು ಮಾಡ್ಬೋದು, ಪಲಾವ್ ಮಾಡ್ಬೋದು, ಬಟ್ ನಾನು ಇವತ್ತು ಪೊಂಗಲ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಪೊಂಗಲ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸು ನಾನು ಮಿಲೆಟ್ಸ್ನ ಹಾಕೋತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ, ಇವಾಗ ಪೊಂಗಲ್ ಅಂದಮೇಲೆ ಹೆಸರುಬೇಳೆ ಇದ್ದೇ ಇರಬೇಕು. ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ನಾನು ಹೆಸರು ಬೇಳೆನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ಕನ್ಸ್ಟ್ರಕ್ಷನ್ ನಡೆಯುತ್ತಿರೋದ್ರಿಂದ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಡಿಮೆನೂ ಹಾಕ್ಬೋದು, ಬಟ್ ನಾನು ಇದರಲ್ಲಿ 1 ಗ್ಲಾಸ್ ಮಿಲೆಟ್ಸ್ ತೊಗೊಂಡಿದ್ದೀನಿ, 1 ಗ್ಲಾಸ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಸೊ ಇದನ್ನು ವಾಶ್ ಮಾಡಿ ಇವಾಗ 4 ರಿಂದ 5 ವಿಷಲ್ ಹೊಡ್ಸ್ಕೊಳ್ಳೋಣ. ಇದೆಲ್ಲ ವಾಶ್ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ. ಇವಾಗ ನೋಡ್ತಿರ್ಬೋದು, ಇದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಸ್ವಲ್ಪ ನಾನು ಇದಕ್ಕೆ ಪಿಂಕ್ ಸಾಲ್ಟ್ನ ಸೇರಿಸ್ಕೊತಿದ್ದೀನಿ, ಆಮೇಲೆ ಸ್ವಲ್ಪ ಹಾಕೋತೀನಿ. ಇವಾಗ ಸ್ವಲ್ಪ ರುಚಿಗೋಸ್ಕರ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಇದಕ್ಕೆ ಬಂದು ನೆಕ್ಸ್ಟು ಅರಿಶಿನ ಸೇರಿಸ್ಕೊತೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 3 ರಿಂದ 4 ವಿಷಲ್ ಹೊಡ್ಸೋಣ. ಇವಾಗ ಇಟ್ಟಿದ್ದೀನಿ, ಇದು ವಿಷಲ್ ಆಗಲಿ, ಆಮೇಲೆ ನೋಡೋಣ. ವಿಷಲ್ ಆಗಿದ ತಕ್ಷಣ ಇದಕ್ಕೆ ಏನೇನು ಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಆದಷ್ಟು ನೀವು ಹೆಲ್ದಿಯಾಗಿರೋ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡಿ, ಡೈಲಿ ವಾಕ್ ಮಾಡಿ. ಇವಾಗ ಎಂತೆಂಥ ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಬರ್ತಿದೆ, ಬಟ್ ಆದಷ್ಟು ರೈಸ್ ಐಟಮ್ನ ಕಡಿಮೆ ಮಾಡಿ. ಬಟ್ ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ರೈಸ್ ಐಟಮೇ ಜಾಸ್ತಿ ಇಷ್ಟ. ಬಟ್ ಇವಾಗ ನಂದು ಶುಗರು ಡೆಡ್ ಎಂಡಲ್ಲಿರೋದಕ್ಕೋಸ್ಕರ ನಾನು ಚಪಾತಿ, ರೊಟ್ಟಿ, ಮಿಲೆಟ್ಸ್ ಈ ಥರದ್ದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಇವಾಗ ಮಿಲೆಟ್ಸ್ದು ಪೊಂಗಲ್ ಹೇಗೆ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ತೋರಿಸ್ತೀನಿ. ಸೊ ಇವಾಗ ಕೆಲಸ ಎಲ್ಲ ಆಗಿದೆ, ಪೂಜೆ ಮಾಡಬೇಕು. ಸೊ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ನೋಡೋಣ ಇವತ್ತು ಬೇರೆ ಏನು ಕೆಲಸ. ವಿವಿಕ್ತಾಗ ಹೋಗಿ ವೀಟರ್ ಹಾಕಿನ ಪ್ಯಾಕ್ ಮಾಡಿ ಇಟ್ಟು ಬರಬೇಕು. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಎಲ್ಲ ಖಾಲಿ ಆಗಿದೆ. ಸೊ ಪ್ಯಾಕ್ ಮಾಡಿ ಇಡಬೇಕು. ವಿಸಿ ಏನೇನಾಗುತ್ತೆ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಇದೇ ಥರ ಇರುತ್ತೋ ಅಥವಾ ನಂದು ಡೈಲಿ ರೋಟೀನು ಬೇರೆ ಥರ ಇರುತ್ತೋ ಅನ್ನೋದನ್ನು ನಾನು ನಿಮಗೆ ಇನ್ನು ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ವೀಟರ್ ಹಾಕಿದ್ದು ಮಾಲ್ಟು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ನನಗೆ ಏನು ಪಿಂಪಲ್ಸ್ ಇರ್ಬೋದು, ಸ್ಕಿನ್ನು ಗ್ಲೋ ಅನ್ನೋ ಥರನೂ ಅನಿಸ್ತಿದೆ. ಸೊ ನೋಡೋಣ, ನೀವೂ ಟ್ರೈ ಮಾಡಿ.
ಬಂದು ಬೈ ಮಾಡಿ ಒಂದು ಸಲ ನೀವು ಟೇಸ್ಟ್ ಮಾಡಿ ನೋಡಿ ಅಂತಲೇ ನಾನು ಹೇಳ್ತೀನಿ. ಯಾಕೆಂದರೆ ಆ ಪ್ರಾಡಕ್ಟ್ ಮೇಲೆ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಇದೆ. ಸೊ ಚೆನ್ನಾಗೂ ಹೋಗ್ತಿದೆ, ಕಸ್ಟಮರಿಂದ ಒಳ್ಳೆ ರೆಸ್ಪಾನ್ಸಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಬಟ್ ನಿಮ್ಮ ಸಪೋರ್ಟು ಬೇಕು. ಸೊ ಹಾಗಾಗಿ ಇನ್ನು ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ಟೈಮಲ್ಲಿ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನನ್ನ ಮಾರ್ನಿಂಗ್ ರೋಟೀನು ನಾನು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಾಗಿಂದ ವಾಕ್ ಇರ್ಬೋದು, ಜೀರಿಗೆ ನೀರು ಕುಡಿಯೋದ್ರಿಂದ ಹಿಡಿದು ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಲ್ಸಿ ಅಷ್ಟರೊಳಗಡೆ ಇದು ವಿಷಲ್ ಆಗಲಿ. ನಾನು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಇವಾಗ ವಿಷಲ್ ಆಗಿದೆ, 3-4 ವಿಷಲ್ ಉಡ್ಸ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು. ಸ್ವಲ್ಪ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊತೀನಿ. ಸ್ವಲ್ಪ ಸಾಫ್ಟಾಗಿ ಬೇಯಬೇಕು, ಹಾಗಾಗಿ ನಾನು 4-5 ವಿಷಲ್ ಉಡ್ಸ್ಕೊಂಡಿದ್ದೀನಿ. ರೈಸ್ ಆದರೆ 2-3 ಸಾಕು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಮೆತ್ತಗಾಗಿರುತ್ತೆ. ಇದು ಇನ್ನೂ ಸ್ವಲ್ಪ ನನಗೆ ನೀರು ಬೇಕನ್ನಿಸ್ತಿತ್ತು, ಅದಕ್ಕೇ ನಾನು ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ಈ ಕಡೆ ಇದನ್ನು ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅದನ್ನೆಲ್ಲದನ್ನು ಕಟ್ ಮಾಡ್ಕೋಬೇಕಾಗಿತ್ತು. ಹಾಗೆಯೇ ಅದನ್ನು ಒಂದು ಕಡೆ ಕಟ್ ಮಾಡಿಕೊಂಡು ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸನ್ನ ಒಟ್ಟಿಗೆ ನೀವು ಕುಟ್ಟಣಿಗೆಯಲ್ಲಿ ಕುಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಕಟ್ ಮಾಡಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡಿ. ಸೊ ನಾನು ಇಲ್ಲಿ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ತುಪ್ಪ, ಮೆಣಸು, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಜೊತೆಗೆ ಅದಕ್ಕೆ ಏನು ಶುಂಠಿ ಜಜ್ಜಿಟ್ಕೊಂಡಿರೋ ಅಂಥದ್ದನ್ನು ನಾನು ಆಮೇಲೆ ಇದು ಸ್ವಲ್ಪ ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ಅನಿಸ್ಬೇಕು. ಆಮೇಲೆ ಹಸಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಇದು ಮಾಡ್ಕೊತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಪಕ್ಕದಲ್ಲೇ ಬೇಳೆ ಕೂಗ್ಸೋಕ್ಕೂ ಇಟ್ಟಿದ್ದೀನಿ. ಈ ಥರ ನೀವು ಮಿಲೆಟ್ಸಲ್ಲಿ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ದರೆ ಇದಕ್ಕೆ ನೀವು ರವೆನೂ ಯೂಸ್ ಮಾಡಿದ್ರೆ ರವೆ ಪೊಂಗಲ್ಲು ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗೋಷ್ಟರೊಳಗಡೆ ನಾನು ಬೇರೆದು ಸಾಂಬಾರಿಗೆ ಏನೇನು ಬೇಕೋ ಅದನ್ನು ನಾನು ರೆಡಿ ಮಾಡ್ಕೋತೀನಿ. ತುಂಬ ದಿನ ಆಗಿತ್ತು ನಾನು ಈ ಥರ ಪೊಂಗಲ್ ಮಾಡಿ. ಇವಾಗ ರೈಸು ಕಡಿಮೆ ತಿನ್ನಬೇಕಾಗಿರೋದ್ರಿಂದ ಏನಕ್ಕೆ ಅನ್ನೋದಕ್ಕೋಸ್ಕರ ಮಿಲೆಟ್ಸ್ ಇತ್ತು, ಎಲ್ಲ ಮಿಕ್ಸ್ ಮಿಲೆಟ್ಸ್ ಇದ್ದಿದ್ದ ಕಾರಣ ಸೊ ಅದನ್ನೇ ವಿಷಲ್ ಕೂಗಿಸ್ಕೊಂಡು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಏನು ಕೂಗಿಸಿಟ್ಕೊಂಡಿದ್ದಂತಹ ಮಿಲೆಟ್ಸ್ನ ನಾನು ಇದಕ್ಕೆ ಸೇರಿಸ್ಕೊತಿದ್ದೀನಿ. ನೀವು ಬೇಕಿದ್ರೆ ಇದನ್ನು ತಮಿಳ್ನಾಡು ಸ್ಟೈಲಿ ಪೊಂಗಲ್ ಥರನೂ ಮಾಡ್ಕೋಬೋದು. ಇದಕ್ಕೆ ರಾಯ್ತ ಇರ್ಬೋದು, ಚಟ್ನಿ ಇರ್ಬೋದು. ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ರಾಯ್ತಗಿಂತ. ನೀವು ಈ ಥರ ಸೇರಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಹೆಲ್ದಿಯಾಗೂ ಇರ್ಬೋದು. ಯಾಕೆಂದರೆ ಇವಾಗ ನಾವು ರೈಸ್ನ ಎಷ್ಟು ತಿಂತೀವೋ ಅಷ್ಟೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಂಗಂತ ರೈಸೇ ತಿನ್ನಬಾರ್ದು ಅಂತಲ್ಲ. ಇವಾಗ ರೆಡ್ ರೈಸ್ ತಿನ್ನೋದ್ರಿಂದ ಒಳ್ಳೆಯದು. ಇವಾಗ ಜಾಸ್ತಿ ವೈಟ್ ಅನ್ನೋದು ಏನಿರುತ್ತೆ ಅದೆಲ್ಲದೂ ಆರೋಗ್ಯಕ್ಕೆ ಕೆಟ್ಟದಂತಲೇ ಹೇಳ್ಬೋದು. ಶುಗರ್ ಇರ್ಬೋದು, ಮೈದಾ ಇರ್ಬೋದು, ಆಮೇಲೆ ವೈಟ್ ಸಾಲ್ಟ್ ಇರ್ಬೋದು, ಅದೆಲ್ಲದೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಹಾಗಾಗಿ ನೀವು ಶುಗರ ಕಡಿಮೆ ಯೂಸ್ ಮಾಡಿ, ಜಾಗರಿ ಯೂಸ್ ಮಾಡಿ, ಆರ್ಗ್ಯಾನಿಕ್ಕು ಮತ್ತು ಪಿಂಕ್ ಸಾಲ್ಟ್ನ ಯೂಸ್ ಮಾಡಿ, ಮೈದಾ ಬದಲು ಗೋಧಿ ಯೂಸ್ ಮಾಡಿ. ಗೋಧಿನೂ ಅಷ್ಟೊಂದು ಹೆಲ್ದಿ ಅಲ್ಲ, ಈಚೆ ಥರ ನಾವು ಗೋಧಿ ಹಿಟ್ಟು. ಬಟ್ ಏನು ನಾವೇನೇ ಗೋಧಿ ತೊಗೊಂಡು ಬಂದು ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು.
ಸೊ ಫೈನಲಿ ಪೊಂಗಲ್ ರೆಡಿ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ, ಮಳೆ ಸೀಸನ್ನಲ್ಲಿ ಹಾಗೆಯೇ ಇವಾಗ ವೆದರ್ ಚೇಂಜ್ ಆಗಿರೋದ್ರಿಂದ ಶೀತ ಕೆಮ್ಮು ಈ ಥರ ಟೇಸ್ಟ್ ಹೊರಟೋಗಿರುತ್ತೆ ಬಾಯ್ದು. ಅಂಥವ್ರು ಈ ಥರ ನುಗ್ಗೆಕಾಯಿ ರಸ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಒಂದು ಸ್ವಲ್ಪ ಬೇಳೆ, ಸ್ವಲ್ಪ ಹುಣಸೆಹಣ್ಣು ನೆನೆಸಿ ಇಟ್ಕೋಬೇಕು. ಆಮೇಲೆ ನುಗ್ಗೆಕಾಯಿ, ಒಂದು ಟೊಮೊಟೊ, ನೆನೆಸಿಟ್ಕೊಂಡಿರೋ ಅಂಥ ಬೇಳೆ, ಸ್ವಲ್ಪ ಅರಶಿನ ಹಾಕಿ ಒಂದು 3-4 ವಿಷಲ್ಲು, ಧನಿಯಾ ಬೀಜ, ಮೆಣಸು, ಗಾರ್ಲಿಕ್ಕು, ಕೊತ್ತಂಬರಿ ಮತ್ತು ಕರಿಬೇವು ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೋಬೇಕು. ನಂತರ ಇದು ಏನು ಬೇಳೆ ನುಗ್ಗೆಕಾಯಿ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹುಣಸೆಹಣ್ಣು ಮತ್ತು ಏನು ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಸೇರಿಸಿ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸಿ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಹಾಕಿದ್ರೆ ನುಗ್ಗೆಕಾಯಿ ರಸಮ್ಮು ರೆಡಿಯಾಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ಹಾಗೆಯೇ ಎಗ್ ಬುರ್ಜಿನ ಸಿಂಪಲ್ಲಾಗಿ ನೀವು ಮಧ್ಯಾಹ್ನ ಏನು ಲಂಚ್ ಮಾಡ್ಕೋಬೇಕು ಅನ್ನೋ ಥರ ಇರ್ತೀರ ಅಂಥವ್ರು ಒಂದು 5-6 ಎಗ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಆನಿಯನ್ ಕಟ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಇದಾದಮೇಲೆ ನಾವು ಎಗ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಎಗ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ರುಚಿಯಾದಂತಹ ಎಗ್ ಬುರ್ಜಿ ರೆಡಿಯಾಗಿರುತ್ತೆ. ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ರುಚಿಯಾದ ಎಗ್ ಬುರ್ಜಿ ರೆಡಿ. ಹಾಗೆಯೇ ಪೆಸರಟ್ಟುದು, ನೀವು ಆಂಧ್ರ ಸ್ಟೈಲು ಪೆಸರಟ್ಟು ದೋಸೆ ನೋಡಿರ್ತೀರ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೆಸರು ಕಾಳು ಅಕ್ಕಿನ ರಾತ್ರಿ ಇಡೀ ನೆನೆಸ್ಬೇಕು. ನಂತರ ಬೆಳಗ್ಗೆ ಎದ್ದು ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಇಲ್ಲಿ ನಾನು ಪಾಲಕ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಉಪ್ಪು ಹಾಕಿ ಇದು ರುಬ್ಕೊಂಡ ನಂತರ ಇದು ಪರ್ಮನೆಂಟ್ ಆಗಬೇಕನ್ನೋದು ಏನೂ ಇಲ್ಲ. ಹಾಗೆಯೇ ನಾವು ದೋಸೆ ಹಾಕ್ಕೋಬೋದು. ದೋಸೆ ಹಾಕ್ಕೊಂಡು ಅದಕ್ಕೆ ಕ್ಯಾರೆಟು, ಈರುಳ್ಳಿ, ಹಾಗೆಯೇ ಸ್ವಲ್ಪ ಚಟ್ನಿ ಪುಡಿನ ಸೇರಿಸ್ಕೊಂಡು ನಾವು ದೋಸೆ ಮಾಡಿಕೊಂಡು ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆನ ಸೇರಿಸ್ಕೊಂಡ್ರೆ ರುಚಿಯಾದಂಥ ಪೆಸರಟ್ಟು ದೋಸೆ ರೆಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.